ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಗೈಸ್, ಇವತ್ತು ನನ್ನ ಡೈಲಿ ರೊಟೀನ್ ನಿಮಗೆ ತೋರಿಸ್ಬೇಕಂತ ಅನ್ನಿಸ್ತು. ಸೊ ಇವತ್ತು ಡೈಲಿ ರೊಟೀನ್ ವಿಡಿಯೋ ಹಾಕೊಂಡು ಗೈಸ್ ಲಾಸ್ಟ್ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ನೋಡಿ, ನನ್ನ ಮಾರ್ನಿಂಗ್ ಡೈಲಿ ಒಂದು ಗ್ಲಾಸ್ ಬಿಸಿನೀರು ಜೊತೆ ಸ್ಟಾರ್ಟ್ ಆಗುತ್ತೆ. ನಾನು ಮನೆಯೊಳಗೆ ಹಾಗೆ ವಾಕ್ ಮಾಡ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಆಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ನೋಡಿ, ಅದಾದಮೇಲೆ ನನ್ನ ಫಸ್ಟ್ ಕೆಲಸ ಶುರುವಾಗೋದೇ ಬಾಗಿಲು ಕಸ ಗುಡಿಸೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಗುಡಿಸ್ಕೊಂಡು ಹೊರಗಡೆ ನಮ್ಮದು ಪಾರ್ಕಿಂಗ್ ಇರೋದ್ರಿಂದ ಪಾರ್ಕಿಂಗ್ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊತೀನಿ ಗೈಸ್. ಡೈಲಿ ಕ್ಲೀನಿಂಗಿಗೆ ಆಂಟಿ ಬರ್ತಾರೆ, ಬಟ್ ಡೈಲಿ ನಾನು ಕಸ ಒರೆಸುವಾಗ ಆಚೆ ನಾನು ಅರ್ಧದಷ್ಟು ಗುಡಿಸ್ಕೊತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಬಾಗಿಲು ಒರೆಸಿ ಅದಕ್ಕೆ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಕೊತೀನಿ ಗೈಸ್. ನಮಗೆ ನಂಬಿಕೆ ಏನಂತಂದರೆ ಬೆಳಗ್ಗೆನೇ ಬಾಗಿಲಲ್ಲಿ ದರಲಕ್ಷ್ಮಿ ಕೂತಿರ್ತಾಳೆ. ನಾವು ಯಾವಾಗ ಪೊರ್ಕೆ ಸೋಗಿಸ್ತೀವಿ ಆವಾಗ ಲಕ್ಷ್ಮಿ ಒಳಗೆ ಬಂದು ದರಲಕ್ಷ್ಮಿ ಆಚೆ ಹೋಗ್ತಾಯಿದ್ದೋ ನಂಬಿಕೆ ಮುಂಚೆಯಿಂದನೂ. ಸೊ ಹಾಗಾಗಿ ನಮ್ಮ ಕಡೆಲ್ಲ ಎದ್ದ ತಕ್ಷಣ ಫಸ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸಿ ಅರಿಶಿನ ಕುಂಕುಮ ಹಾಕೋ ಪದ್ಧತಿ ಉಂಟು. ನಾನು ಹಬ್ಬ ಹುಣ್ಮೆಗಳಲ್ಲಿ ಜೋರು ರಂಗೋಲಿಗಳನ್ನ ಬಿಟ್ಕೋತಾ ಇದ್ದೆ ಬಾಗಿಲು ಮುಂದೆ ಎಲ್ಲ. ನನ್ನ ಮಗ ಹುಟ್ಟಿದ್ಮೇಲೆ ಚಿಕ್ಕವನಿರುವಾಗ ರಂಗೋಲಿ ಅರಿಶಿನ ಕುಂಕುಮ ಎಲ್ಲ ಬಾಯಲ್ಲಿ ಹಾಕೋತಾ ಇದ್ದ. ಮಕ್ಕಳಿಗೆ ರಂಗೋಲಿ ಎಲ್ಲ ಮಣ್ಣು ಥರ ಕಾಣಿಸುತ್ತಂತೆ, ಸೊ ಬಾಯಿಗೆ ತಿನ್ಕೊಬಿಡ್ತಿದ್ದೆ ಅದನ್ನು. ಸೊ ಅವನೊಂದು 2.5 years ಆಗೋ ತನಕ ನಾನು ರಂಗೋಲಿ ಹಾಕೋದೇ ಬಿಟ್ಬಿಟ್ಟಿದ್ದೆ. ಸೊ ಬಾಗಿಲು ಖಾಲಿ ಕಾಣಿಸುತ್ತಲ್ಲ ಅಂತ ಹೇಳಿ ಪೇಂಟಲ್ಲಿ ಬಿಡಿಸ್ಕೊಂಡಿದ್ದೆ. ಬಟ್ ಇವಾಗೆಲ್ಲ ಹಾಗೆ ಮಾಡಲ್ಲ. ಸೊ ಇವಾಗ ಅದೇ ಪೇಂಟ್ ಮೇಲೆ ರಂಗೋಲಿನ ಬಿಡಿಸ್ಕೊತೀನಿ. ಸೊ ಇದಾದಮೇಲೆ ನನಗೊಂದು ಪಾರ್ಸಲ್ ಬಂತು ಗೈಸ್. ಪಾರ್ಸಲ್ ಇಸ್ಕೊಂಡು ಒಳಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಏನು ಪಾರ್ಸಲ್ ಅದು ಅಂತ ಹೇಳಿ. ಮತ್ತು ಗೈಸ್, ನಾನು ಒಳಗೆ ಬಂದು ಕಸ ಗುಡಿಸಿ ಒರೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಗ ಮಲಗಿರ್ತಾನೆ, ಸ್ವಲ್ಪ ಸೌಂಡ್ ಆದ್ರೂ ಮಕ್ಕಳು ಎದ್ಬಿಡ್ತಾರೆ. ಮಕ್ಕಳಿಗೆ ಸರಿಯಾಗಿ ಊಟ ಮತ್ತು ನಿದ್ದೆ ಆಗಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ರಚ್ಚೆ ಮಾಡ್ತಾರೆ. ನನ್ನ ಮಗನೂ ಅದೇ ಕ್ಯಾಟಗರಿ. ಸೊ ಅವ್ನು ಮಲಗಿರುವಾಗ ಸ್ವಲ್ಪ ಸೌಂಡ್ ಆಗ್ತಿರೋ ಥರ ಕೆಲಸ ಮಾಡ್ಕೊತೀನಿ. ನೋಡಿ, ನಾನು ರಾತ್ರಿನೇ ಒಂದು ಟಾಯ್ಸು ಮತ್ತು ಒಂದು ಚೇರ್ಸ್ ಎಲ್ಲ ಮೇಲೆ ಎತ್ತಿಟ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ಬಟ್ ಅವ್ನು ಕಸ ಗುಡಿಸಾದ ತಕ್ಷಣ ಎದ್ಬಿಟ್ಟ. ಅವನ್ನ ಹಾಗೆ ಸಮಾಧಾನ ಮಾಡಿ ಅವ್ರ ಅಪ್ಪನ ಜೊತೆ ಕೊಟ್ಟು ಮತ್ತೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಗೈಸ್. ನನಗೆ ಸುಮ್ಮನೆ ಹಾಗೆ ಮೇಲ್ಮೇಲೆ ಗುಡಿಸಿ ಒರೆಸ್ಕೊಂಡ್ಬಿಡ್ಲಿಕ್ಕೆ ಇಷ್ಟ ಆಗಲ್ಲ. ಸೊ ಎಲ್ಲ ಮನೆಯಲ್ಲಿ ಏನಿರುತ್ತೆ ಫರ್ನಿಚರ್ಸು, ಏನೇನು ಐಟಮ್ ಇಟ್ಕೊಂಡಿರ್ತೀನಿ ಎಲ್ಲ ಮುಂದೆ ಎಳ್ಕೊಂಡು ಒರೆಸಿ ಮತ್ತೆ ಅವನ್ನ ರಿಪ್ಲೇಸ್ ಮಾಡ್ಕೊಳ್ಳೋ ಅಭ್ಯಾಸ ಮುಂಚೆಯಿಂದನೂ. ಸೊ ಇವಾಗಲೂ ಹಾಗೆ ಮಾಡ್ಕೊತೀನಿ. ಒಂದು ಟಾಯ್ಸ್ ಎಲ್ಲ ಕೆಳಗಿರುತ್ತಲ್ವ, ಸೊ ಎಲ್ಲ ಮೇಲೆ ನೈಟೇ ಎತ್ತಿಟ್ಬಿಟ್ಟಿರ್ತೀನಿ ವಾರದ ದಿನ. ಇದು ಬಂದು ನಾನು ಗುರುವಾರ ವಾರ ಮಾಡ್ಕೊತೀನಿ. ಸೊ ಹಿಂದಿನ ದಿನವೇ ನನಗೆ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಕೆಲಸನ ಮಾಡಿಟ್ಟು ಮಲ್ಕೊತೀನಿ. ಬೆಳಗ್ಗೆ ಎದ್ದು ಗುಡಿಸೋಸ್ಕೊಳ್ಳಿಕ್ಕೆ ಈಸಿ ಆಗೋ ಥರಕ್ಕೆ ಪ್ರತಿ ಮೂಲೆನಲ್ಲೂ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊತೀನಿ. ಆವಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಅಲ್ಲಲ್ಲೇ ಕಸ ಬಿಟ್ಟು ಒರೆಸ್ಕೊಬಂದರೆ ನಂಗೆ ಜೀವಕ್ಕಾದರೂ ಸಮಾಧಾನ ಇರುತ್ತಾ? ಯಾವುದೇ ಕಾರಣಕ್ಕೂ ಇಲ್ಲ. ಸೊ ಎಲ್ಲ ನೀಟಾಗಿ, ಕಷ್ಟ ಆದರೂ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಒರೆಸಿ ಗುಡಿಸ್ಕೊಂಡು ಬರ್ತೀನಿ. ಸೊ ಇದಾದಮೇಲೆ ಹೊರಗಡೆ ಪಾರ್ಕಿಂಗ್ ಕೂಡ ಒರೆಸ್ಕೊಂಡು ಬಂದೆ. ಕೆಲಸಕ್ಕೆ ಆಂಟಿ ಬರ್ತಾರೆ, ಅವರು ವಾರದಲ್ಲಿ 3-4 ದಿನ ಬರ್ತಾರೆ. ಬಟ್ ಅವ್ರು ಇವತ್ತು ಬರ್ತಾರೆ, ಆದರೂ ನಾನು ಅವನ್ನೆಲ್ಲ ಒರೆಸ್ಕೊಂಡಿರ್ತೀನಲ್ವ. ಸೊ ಪೂಜೆ ಮಾಡೋ ಟೈಮಲ್ಲಿ ಹಾಗೆ ಬಿಟ್ಕೊಂಡು ಸರಿ ಹೋಗಲ್ಲ ಅಂತ ಹೇಳಿ ಮನೆ ಅರ್ಧಕ್ಕೆ ಎಷ್ಟು ಬೇಕೋ ಅಷ್ಟು ಒರೆಸ್ಕೊಳ್ತೀನಿ. ಆಮೇಲೆ ನಾನು 15 days ಒನ್ಸು ಬಾಗಿಲು ಮ್ಯಾಟ್ಗಳನ್ನ ಮತ್ತು ಕಾಟಲ್ಲಿ ಹಾಸಿರೋ ಬೆಡ್ ಸ್ಪ್ರೆಡ್ಗಳನ್ನ ಚೇಂಜ್ ಮಾಡ್ಕೊತಾ ಇರ್ತೀನಿ ಗೈಸ್. ಸೊ ಇವತ್ತು ಕೂಡ ಅದೇ ರೀತಿ ಮಾಡಿದ್ದೆ. ಬೆಡ್ ಸ್ಪ್ರೆಡ್ಗಳನ್ನೆಲ್ಲ ನೈಟೇ ಚೇಂಜ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬಾಗಿಲು ಮ್ಯಾಟ್ಗಳನ್ನ ಚೇಂಜ್ ಮಾಡಿಕೊಂಡೆ. ನೋಡಿ, ಈ ರೀತಿಯಾಗಿ ಎಲ್ಲ ಮನೇನ ಕ್ಲೀನ್ ಮಾಡಿಕೊಂಡು ಎಲ್ಲದನ್ನು ವಾಶ್ ಮಾಡಿ ಇಟ್ಕೊಂಡ್ರೆ ನಮ್ಮ ಮನಸ್ಸಿಗೂ ಸಮಾಧಾನ ಇರುತ್ತೆ. ಸೊ ನೋಡಿ, ಫೈನಲಿ ಮನೆ ಕ್ಲೀನ್ ಮಾಡಿಕೊಂಡೆ. ಮತ್ತು ದೇವ್ರ ಪಾತ್ರೆಗಳನ್ನೆಲ್ಲ ನಾನು ನೆನ್ನೆನೇ ವಾಶ್ ಮಾಡಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ ದೇವ್ರ ಮನೆಯೆಲ್ಲನೂ. ಯಾಕಂದರೆ ಮಾರನೇ ಬೆಳಗ್ಗೆ ಎದ್ಬಿಟ್ಟು ಮಾಡ್ತೀವಿ ಅಂತ ಸದ್ಯಕ್ಕೆ ಆಗ್ತಿರೋ ಕೆಲಸ ಅದು. ಸೊ ನೋಡಿ, ಪಾರ್ಸಲ್ ಬಂದಿದ್ದೇನೆ ಶಾಂಪು ಮತ್ತು ನಂದು ಹೇರ್ ಸೀರಮ್ ಇತ್ತು. ಸೊ ಅಷ್ಟು ನನ್ನ ಮಗನೂ ಇದ್ದ. ಅವನಿಗೆ ಪಾಯಸ ಅಂದರೆ ತುಂಬ ಇಷ್ಟ. ನಾನು ನೈವೇದ್ಯಕ್ಕೆ ಅವನಿಗೋಸ್ಕರನೇ ಪಾಯಸ ಮಾಡ್ತಾಯಿದ್ದೆ. ಪ್ರತಿ ಗುರುವಾರ ನಾನು ನೈವೇದ್ಯಕ್ಕೆ ಏನಾದರೂ ಮಾಡ್ಕೊತೀನಿ. ಸೊ ಅವನಿಗೆ ಪಾಯಸ ಇಷ್ಟ ಅಂತಲೇ ಪಾಯಸ ಮಾಡಿದೆ. ಫುಲ್ ಖುಷಿಯಾಗ್ಬಿಟ್ಟ ನನ್ನ ಮಗ. ಅದಾದಮೇಲೆ ಅವನವ್ರ ಅಪ್ಪನ ಜೊತೆ ಕೊಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ವಾರದ ದಿನಗಳಲ್ಲಿ ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡ್ಬೋದು, ಬಟ್ ಈ ಥರ ಪುಟ್ಟ ಮಕ್ಕಳಿರುವಾಗ ಆಗೋದೇ ಇಲ್ಲ. ನೀವೇ ನೋಡಿದ್ರಿ ಅಲ್ವಾ, ಇಷ್ಟರಲ್ಲಿ 2 ಸರಿ ಎದ್ದು ಬಂದ ಅವನು. ಸೊ ನಾನು ಹಿಂದಿನ ದಿನನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಬಿಡ್ತೀನಿ ಗೈಸ್, ಬೆಳಗ್ಗೆ ಬೇಗ ಎದ್ದು ದೀಪ ಹಚ್ಬೋದು ಅಂತ ಹೇಳಿ. ನನಗೆ ವಾರದ ದಿನ ಅಂತೂ ನೈವೇದ್ಯ ಕೂಡ ಮಾಡ್ಕೊಳ್ಳಿಕ್ಕಿರುತ್ತೆ. ಹಾಗಾಗಿ ಹಿಂದಿನ ದಿನ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ದು ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡಿಬಿಡ್ತೀನಿ. ನನಗೆಲ್ಲ ಕೆಲಸಕ್ಕಿಂತ ಮುಂಚೆ ಪೂಜೆ ಒಂದು ಮುಗಿದ್ಬಿಟ್ರೆ ನೆಮ್ಮದಿ ಅನ್ನಿಸ್ಬಿಡುತ್ತೆ. ಸೊ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ತಿಂಡಿಗೆ ಇಟ್ಕೊತೀನಿ ಯಾವಾಗಲೂ ಯೂಶ್ವಲಿ. ಸೊ ಇವತ್ತು ಕೂಡ ಹಾಗೆ ಮಾಡಿದೆ. ನನ್ನ ಮಗನ ಅವ್ರ ಅಪ್ಪನ ಜೊತೆ ಕೊಟ್ಟಿದ್ದೆ, ಅವ್ರ ಜೊತೆ ಆಟ ಆಡ್ತಾ ಕೂತಿದ್ದ. ಅವನು ರೂಮಲ್ಲೇ ಇದ್ದ, ಹಾಗಾಗಿ ರೂಮನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ನಾನು ಪೂಜೆ ಮಾಡೋ ಟೈಮಲ್ಲಿ ಅಥವಾ ಸ್ನಾನ ಆದಮೇಲೆ ಬೆಡ್ನ ಮತ್ತೆ ಕ್ಲೀನ್ ಮಾಡಲ್ಲ, ಬೆಡ್ ಸ್ಪ್ರೆಡ್ ಎಲ್ಲ ಮಡ್ಚಿಡಲ್ಲ, ಮತ್ತು ಮೈಲ್ಗೆ ಮುಟ್ಟಬೇಕಾಗತ್ತೆ ಅಂತ ಹೇಳಿ. ಸೊ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಫ್ಲೋರೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ ಬೆಡ್ ಒಂದು ಮಡ್ಚಿರಲಿಲ್ಲ. ಅವ್ನು ಎದ್ದೇಳಿ ಆರಾಮ್ಸೆ ಆಮೇಲೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆದೆ. ನನ್ನ ಪಾಡಿ ಪೂಜೆ ಮುಗಿಸ್ಕೊಂಡೆ ನಾನು. ಸೊ ಪೂಜೆ ಮುಗಿಸಿ ಮೇಲೆದ್ದೆ. ನೋಡಿ, ನಮ್ಮ ಮನೆಗೆ ಒಂದು ಕ್ಯಾಟ್ ಬಂದು ಸೇರ್ಕೊಂಡಿತ್ತು ಗೈಸ್. ತುಂಬ ದಿನ ವರ್ಷಗಳೇ ಆಯಿತು. ಬೇರೆ ಎಲ್ಲೋ ಮರಿ ಹಾಕೋಬಿಟ್ಟಿದ್ಲು. ನಮ್ಮ ಮನೆಗೆ ಮರಿ ಕಚ್ಕೊಂಡು ಬಂದ್ಲು ಬೆಳಗ್ಗೆನೇ. ಸೊ ಅವಳಿಗೂ ಮಂಗಳಾರತಿ ಕೊಟ್ಟು ಒಳ್ಳೇದಾಗಲಿ ಅಂತ ಹೇಳಿ ನೆಕ್ಸ್ಟು ತಿಂಡಿ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡ್ಕೊಂಡಿದ್ದೆ.
ಸೊ ಇಡ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಟಿಶ್ಯೂನಲ್ಲಿ ಅದನ್ನು ಬೆಟ್ಟೆಲ್ಲ ಒರೆಸ್ಕೊಂಡೆ. ನೋಡಿ ಇಡ್ಲಿ ಪಾತ್ರೆಗೆ ಈ ಥರ ಒಂದು ನೀರು ಹಾಕಿದ್ಮೇಲೆ ಹುಣಸೆಹಣ್ಣು ಹಾಕೋದ್ರಿಂದ ಪಾತ್ರೆ ಕಪ್ಪಾಗಲ್ಲ. ನಾನು ರವೆ ಇಡ್ಲಿ ಮಾಡೋಣ ಅಂತೇಳಿ ನೆನೆಸಿಟ್ಕೊಂಡಿದ್ದೆ. ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಹೆಸರುಬೇಳೆ ದಾಲ್ ಮಾಡ್ತಿದ್ದೆ. ಹೆಸರುಬೇಳೆ ದಾಲ್ ತುಂಬ ಚೆನ್ನಾಗಿ ಬರುತ್ತೆ ಗಾಯ್ಸ್ ಇಡ್ಲಿಗೆ. ನಾನು ಈ ರೆಸಿಪಿನ ಹೆಸರುಬೇಳೆ ದಾಲ್ ರೆಸಿಪಿನ ನಂದು ಯೂಟ್ಯೂಬ್ ಚಾನಲ್ ಹಾಕುಂಟು, ಪ್ಲೀಸ್ ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇದು. ನೀವು ಇಡ್ಲಿಗೆ ಮಾತ್ರ ಅಲ್ಲದೆ ಬಿಸಿ ಬಿಸಿ ರೈಸ್ಗೆ, ಚಪಾತಿಗೆ ಎಲ್ಲನೂ ತಿನ್ಬೋದು. ಸಖತ್ತಾಗಿರೋ ರೆಸಿಪಿ ಇದು ಗೈಸ್. ಇದು ಇಡ್ಲಿಗಂತೂ ಸಖತ್ ಕಾಂಬಿನೇಷನ್ನು. ಸೊ ಒಂದು ಸಾರಿ ಟ್ರೈ ಮಾಡಿ ಇದನ್ನು ಹೇಗೆ ಮಾಡೋದಂತೇಳಿ ಪೂರ್ತಿಯಾಗಿ ನಾನು ಡೀಟೇಲಾಗಿ ವಿಡಿಯೋ ಹಾಕ್ಕೊಂಡು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಗೈಸ್. ಮತ್ತು ನಮ್ಮ ಮನೆಗೆ ಬೆಕ್ಕಿವಾಗ ಬಂತಲ್ವ, ಅವಳ ಪರಿಸ್ಥಿತಿ ನೋಡಿದ್ರೆ ಕಣ್ಣೀರು ಬರುತ್ತೆ. ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಸೊ ಇದೆಲ್ಲ ಆದಮೇಲೆ ತಿಂಡಿ ರೆಡಿ ಆಯಿತು. ಮಗನೇ ಟಿಫನ್ ಕೊಟ್ಟು ಸ್ಕೂಲಿಗೆ ಕರ್ಕೊಂಡು ಹೋದೆ ನಾನು. ನನ್ನ ಮಗ ಯಾವಾಗಲೂ ಹಠ ಮಾಡ್ತಿದ್ದಾನೆ. ಇವತ್ತು ತುಂಬ ಖುಷಿಯಾಗಿ ಸ್ಕೂಲಿಗೆ ಬಾಯ್ ಮಾಡಿ ಹೋದ. ಬಾಯ್ ಪಾಪು, ಬಾಯ್ ಬಾಯ್. ಆಯ್ತು ಹೋಗ್ತೀನಿ, ಬೇಗ ಬರ್ತೀನಿ. ನೋಡಿ ಮನೆಗೆ ಬಂದೆ. ಪಾಪ ಇವಳಿಗೆ ನಾಯಿ ಕಚ್ಚುಂಟು ಗಾಯ್ಸ್, ಅದಕ್ಕೆ ನಡಿಲಿಕ್ಕಾಗ್ತಿಲ್ಲ. ಪಾಪ ತುಂಬ ಕಷ್ಟಪಡ್ತಿತ್ತು. ಸೊ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ನನ್ನ ಮಗ ಮಲಗಿದ ಬೆಡ್ಡೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಅವನು ಎದ್ದು ಸ್ಕೂಲಿಗೆ ಹೋಗಾದ್ಮೇಲೆ ನಾನು ಬೆಡ್ ಕ್ಲೀನ್ ಮಾಡಿಕೊಂಡೆ. ನೆನ್ನೆನೇ ಬೆಡ್ಶೀಟ್ ಚೇಂಜ್ ಮಾಡಿದ್ರಿಂದ ಇವತ್ತೇನು ಚೇಂಜ್ ಮಾಡಲಿಲ್ಲ, ಅದನ್ನೇ ಹಾಗೆ ಕ್ಲೀನ್ ಮಾಡಿಕೊಂಡೆ. ನಾನು ಸ್ನಾನ ಆದಮೇಲೆ ಮೈಲ್ಗೆ ಹಾಸಿಗೆ ಮುಟ್ಟಲ್ಲ. ಸೊ ಪೂಜೆ ಎಲ್ಲ ಮುಗಿಸಿ ಅವನು ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ಬೆಡ್ ಕ್ಲೀನ್ ಮಾಡಿಕೊಂಡೆ. ಬೆಕ್ಕು ಕೂಡ ಇದೇ ರೂಮಲ್ಲಿ ಒಳಗಡೆನೇ ಉಂಟು. ತುಂಬ ಪೇಯ್ನ್ ಆಗುಂಟಲ್ಲ, ಅದಕ್ಕೆ ಸೊ ಪದೇ ಆ ಕಡೆ ಈ ಕಡೆ ಎತ್ತಾಡಿದ್ರೆ ನೋವಾಗುತ್ತೆ ಅಂತೇಳಿ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ನಾಳೆ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ನೆಕ್ಸ್ಟ್ ವಿಡಿಯೋ ಕ್ಯಾಟ್ ಬಗ್ಗೆನೇ ಹಾಕ್ತೀನಿ, ಎಂತೆಲ್ಲ ಆಯಿತು ನೆಕ್ಸ್ಟ್ ಅಂತ ಹೇಳಿ. ಸೊ ಸ್ಕಿಪ್ ಮಾಡಿದೆ, ಎಲ್ಲೂ ಪೂರ್ತಿ ವಿಡಿಯೋ ನೋಡಿ ನನ್ನ ನೆಕ್ಸ್ಟ್ ವಿಡಿಯೋ. ಸೊ ಗೈಸ್ ಇವಾಗ ನೆಕ್ಸ್ಟ್ ಎಲ್ಲಿಗಪ್ಪ ಅಂತ ನೋಡ್ತಾ ಉಂಟಾ, ಹೇಳ್ತೀನಿ ಗೈಸ್. ನೆಕ್ಸ್ಟ್ ಇವಾಗ ಬಂದು ಜಿಮ್ಮಿಗೆ ಹೋಗ್ತಾ ಉಂಟು ನಾನು. ನೋಡಿ ಲೇಟ್ ಆಯ್ತು, ಇವತ್ತು ತುಂಬ ಲೇಟ್ ಆಯಿತು. ಸೊ ನೀವು ನನ್ನ ಕ್ವಶನ್ ಮಾಡ್ಬೋದು, ನಮಗೆಲ್ಲ ಟೀಚ್ ಕೊಟ್ಟಿದ್ರಿ ಜಿಮ್ಮಿಗೆ ಜಾಯ್ನ್ ಆಗಬೇಡಿ, ಏರೋಬಿಕ್ಸ್ ಡ್ಯಾನ್ಸ್ ಜಾಯ್ನ್ ಆಗಿ ಅಂತ, ವರ್ಕೌಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಕೇಳ್ಬೋದು. ನನಗೆ ಎಲ್ಲೋ ಹತ್ತಿರ ಡ್ಯಾನ್ಸ್ ಕ್ಲಾಸ್ ಇಲ್ಲ. ಮೋರೆವರ್ ನನಗೆ ಅಲ್ಲಿಗೆ ಹೋದ್ಮೇಲೆ ನಂದು ಒಪಿನಿಯನ್ ಚೇಂಜ್ ಆಯಿತು. ನಾನು ನೋಡಿರೋ ಜಿಮ್ಗಳಲ್ಲಿ ಇಷ್ಟೊಂದು ಕಾನ್ಸಂಟ್ರೇಷನಿಂದ ಯಾರೂ ಹೇಳ್ಕೊಡಲ್ಲ, ಬಟ್ ಇಲ್ಲಿ ನಮ್ಮ ಕೋಚ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಂಡಿವಿಜುವಲಾಗಿ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡ್ತಾರೆ. ಸೊ ನನಗೆ ಇಲ್ಲಿ ಬಂದಮೇಲೆ ಒಪಿನಿಯನ್ ಚೇಂಜ್ ಆಯಿತು. ನೋಡಿ ಇವರೇ ಕಾರ್ತಿಕ್ ಸರ್ ಅಂತ ಹೇಳಿ ನಮ್ಮ ಕೋಚ್. ತುಂಬ ಫ್ರೆಂಡ್ಲಿ ಮತ್ತು ತುಂಬ ಸ್ಟ್ರಿಕ್ಟ್ ಕೂಡ. ಮತ್ತು ಇನ್ನೊಬ್ಬರು ಕೋಚ್ ಉಂಟು ನವೀನ್ ಅಂತ ಹೇಳಿ, ಇವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸರಿ ಇಬ್ಬರು ಹೇಳ್ಕೊಡ್ತಾರೆ. ಇವ್ರು ಯಾವ ಥರ ನಮಗೆ ಗೈಡ್ ಮಾಡ್ತಾರೆ ಆ ಥರ ನಾವು ನೆಕ್ಸ್ಟು ಜಿಮ್ ಮಾಡ್ಕೊತಾ ಹೋಗ್ತೀವಿ. ಮತ್ತು ಪೊಸಿಷನ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದ್ರೆ, ಸ್ವಲ್ಪ ರಾಂಗ್ ಆದರೆ ಮತ್ತೆ ಮೊದಲಿಂದ ರೀಸ್ಟಾರ್ಟ್ ಮಾಡಬೇಕು ನಾವು, ಅಷ್ಟು ಸ್ಟ್ರಿಕ್ಟಾಗಿ ಜಿಮ್ ನಡೆಸ್ತಾರೆ. ಸೊ ನಮ್ಮ ನಾಗರಬಾವಿ ಸರೌಂಡಿಂಗ್ ಇರೋರು ಇಲ್ಲಿಗೆ ಜಾಯ್ನ್ ಆಗಿ ತುಂಬ ಚೆನ್ನಾಗುಂಟು. ಕೋಚ್ ಇಬ್ಬರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಕೂಡ, ಇಂಡಿವಿಜುವಲಾಗಿ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡ್ತಾರೆ. ನನಗೆ ಇಲ್ಲಿಗೆ ಬಂದು ತುಂಬ ಚೇಂಜಸ್ ಅನ್ನಿಸ್ತು. ಸೊ ನಾನು ಜಿಮ್ ಮುಗಿಸ್ಕೊಂಡು ಟೈಮ್ ಆಗೋಗ್ಬಿಟ್ಟಿತ್ತು, ನನ್ನ ಮಗನಿಗೆ ಸ್ಕೂಲ್ ಬಿಡೋ ಟೈಮ್ ಆಗಿತ್ತು. ಸೊ ಮುಗಿಸ್ಕೊಂಡು ಮನೆ ಹತ್ರ ಹೊರಟೆ. ಮನೆಗೆ ಬರೋ ತನಕ ನನಗೆ ಬೆಕ್ತೆ ನೆನಪಾಗ್ತಿತ್ತು. ನಾಯಿ ಬೇರೆ ಕಚ್ಬಿಟ್ಟಿತ್ತಲ್ವ, ಸೊ ಎಂತ ಮಾಡ್ಕೊಂಡುಂಟು ಏನೋ ಚಿಕ್ಕ ಮರಿಗಳಂತ ಅವಳದೇ ನೆನಪಾಗ್ತಿತ್ತು. ಸೊ ಮನೆಗೆ ಬಂದು ಸುಸ್ತಾಗಿ ಮಲ್ಕೊಬಿಟ್ಟಿತ್ತು. ಸೊ ಅದ್ರ ಮೈ ಸ್ನಾನ ಮಾಡಿಸೋ ಆಗಿರಲಿಲ್ಲ ಅಲ್ವಾ, ಸೊ ನಾಯಿ ಕಚ್ಬಿಟ್ಟಿತ್ತಲ್ಲ ಬೇರೆ. ಸೊ ಬಂದು ಒಂದು ವೆಟ್ ಟವಲ್ ಮಾಡಿಕೊಂಡು ಅವಳನ್ನ ನೀಟಾಗಿ ಮೈಯೆಲ್ಲ ಒರೆಸ್ದೆ. ಅವಳು ಮುಟ್ಟಿಸ್ಕೊತಾನೆ ಇರಲಿಲ್ಲ ಗಾಯ್ಸ್. ಪಾಪ ಅವಳಿಗೆ ಏನು ಫೀಲ್ ಆಯಿತು ಏನೋ, ಪಾಪ ಸುಮ್ಮನೆ ಮಲ್ಕೊಬಿಟ್ಲು ಒರೆಸಿ ಸ್ಟಾರ್ಟ್ ಮಾಡಿದ ತಕ್ಷಣ. ಸೊ ಅವಳಿಗೆ ಮೈ ಒರೆಸ್ಬಿಟ್ಟು ನಾನು ಸ್ಕೂಲ್ ಹತ್ರ ನಮ್ಮ ಅಪ್ಪ ಕರ್ಕೊಬರೋಣ ಅಂತ. ಅವ್ರ ಮಗನಿಗೆ ಸ್ಕೂಲಲ್ಲಿ ಒಬ್ಬಳು ತಂಗಿ ಸಿಕ್ಬಿಟ್ಟಿದ್ದಾಳೆ ನೋಡಿ. ಅಲ್ಲಿ ಉಳ್ಸಲ್ಲ ನಿನ್ ತಂಗಿ ಇವತ್ತು. ಹೆಸರು ಕರೆಯಂಗಿಲ್ಲ, ತಂಗಿ ಹೇಳದ ತಂಗಿ ಬೆಳಗ್ಗೆ ಸಾಂಗ್ ಹೇಳ್ತಾನೆ ಹಿಂಗೆ ಅಲ್ಲಿ ನಿಂತ್ಕೊಂಡಿದ್ರು. ಹೋಗೋರ್ ಮನೆಗೆ ಹೋಗ್ಬೋದು. ಚಾಪಿ ಮನೆಗೆ ಹೋಗೋಣ ಬಾ, ಚಾಪಿ ಬಾ, ಚಾಪಿ ನಮ್ಮ ಮನೆಗೆ ಹೋಗೋಣ. ಚಾಪಿ ಚಾಪಿ ಆಮೇಲೆ ಯಾವಾಗ ಹೋಗ್ತಾ, ಆಮೇಲೆ ಯಾವಾಗ ಹೋಗ್ತಾ ಚಾಪಿ. ಸರಿ ಬಾಯ್ ಚಾರ್ಲಿ, ಬಾಯ್ ಬಾಯ್. ಚಾರ್ಲಿ ಅಲ್ಲ, ಚಾರ್ಲಿ ತಂಗಿ ತಂಗಿ ಅಂತಾನೆ. ತಂಗಿ ಹೌದಾ? ನಾನೇ ಕಟ್ಟಾಕ್ಬಿಡ್ತೀನಿ ಅವಳ. ಕದ ತಗೊಂಡು ದಾರ ಕಟ್ ಮಾಡ್ತಾರಂತೆ. ದಾರ ಕಟ್ ಮಾಡ್ಬಿಟ್ಟು ಕರ್ಕೊಡೈತೀವ. ಬಾ ಸಾಕು ತರಲೆ ಅಡಿಗೆ.
ಸೊ ಗೈಸ್ ನಾನು ಮುಗಿಸ್ಕೊಂಡು ನನ್ನ ಮಗನ ಕರ್ಕೊಂಡು ಮನೆ ಕಡೆ ಹೊರಟೆ ಫೈನಲಿ. ಸೊ ಗೈಸ್ ನೋಡಿದ್ರಿ ಅಲ್ವಾ, ಇದು ನನ್ನ ಡೈಲಿ ರೊಟೀನ್ ಆಗಿತ್ತು. ಸೊ ಎಲ್ಲ ವಿಡಿಯೋಸ್ಗಳನ್ನ ಇದೇ ರೀತಿ ನೋಡಿ ನಂಗೆ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ, ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.